ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಎಷ್ಟೋ ಬಾರಿ ಅನ್ನಿಸುತ್ತದೆ ಅಲ್ವಾ, ನಾವು ಯಾರಿಗೂ ಮೋಸ ಮಾಡಿಲ್ಲ, ಹಗಲಿರುಳು ಬೆವರು ಸುರಿಸಿ ದುಡಿಯುತ್ತೇವೆ. ಆದರೂ ದುಡಿದ ಹಣ ಎಲ್ಲಿ ಹೋಗುತ್ತದೆ ಎಂದೇ ತಿಳಿಯುವುದಿಲ್ಲ. ಮನೆಯಲ್ಲಿ ಸದಾ ಏನಾದರೊಂದು ಸಮಸ್ಯೆ, ಕಾಯಿಲೆ ಅಥವಾ ಕಿರಿಕಿರಿ. ಇದಕ್ಕೆಲ್ಲ ಕಾರಣ ನಮ್ಮ ದುರಾದೃಷ್ಟ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ವಾಸ್ತುಶಾಸ್ತ್ರ ಮತ್ತು ಗರುಡ ಪುರಾಣದ ಪ್ರಕಾರ ನಿಮ್ಮ ಮನೆಯ ಇಷ್ಟೆಲ್ಲ ಕಷ್ಟಗಳಿಗೆ ನೇರ ಕಾರಣ ನಿಮ್ಮ ಮನೆಯ ಮುಖ್ಯ ದ್ವಾರ ಮತ್ತು ಹೊಸ್ತಿಲು. ಹೌದು, ಬಾಗಿಲು ಕೇವಲ ಮರದಿಂದ ಮಾಡಿದ ವಸ್ತುವಲ್ಲ, ಅದು ನಿಮ್ಮ ಮನೆಗೆ ದೇವತೆಗಳು ಪ್ರವೇಶಿಸುವ ಮಹಾದ್ವಾರ, ಜೊತೆಗೆ ದುಷ್ಟಶಕ್ತಿಗಳನ್ನು ತಡೆಯುವ ರಕ್ಷಾ ಕವಚ. ಎಷ್ಟೋ ಬಡ ಕುಟುಂಬಗಳು ಕೇವಲ ತಮ್ಮ ಮನೆಯ ಹೊಸ್ತಿಲನ್ನು ಸರಿಯಾಗಿಟ್ಟುಕೊಳ್ಳುವ ಮೂಲಕವೇ ಕುಬೇರನ ಕೃಪೆಗೆ ಪಾತ್ರರಾದ ಉದಾಹರಣೆಗಳಿವೆ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹಿರಿಯರು ಹೊಸ್ತಿಲಿಗೆ ಏಕೆ ಅಷ್ಟು ಪ್ರಾಮುಖ್ಯತೆ ನೀಡುತ್ತಿದ್ದರು ಮತ್ತು ನಾವು ಪ್ರತಿದಿನ ತಿಳಿಯದೇ ಮಾಡುತ್ತಿರುವ ಆ 5 ದೊಡ್ಡ ತಪ್ಪುಗಳೇನು ಎಂಬುದನ್ನು ಪುರಾಣ ಮತ್ತು ವಿಜ್ಞಾನದ ಸಮೇತ ಬಿಚ್ಚಿಡಲಿದ್ದೇವೆ. ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ತಿಳಿಸುವ ಒಂದು ಸಣ್ಣ ಪರಿಹಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದು. ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಅಥವಾ ಬಾಗಿಲ ಚೌಕಟ್ಟಿನ ಮೇಲೆ ಕುಳಿತು ಮಾತನಾಡುವ ಅಭ್ಯಾಸ ನಿಮಗಿದೆಯಾ? ಹಾಗಾದರೆ ಸಾಕ್ಷಾತ್ ಉಗ್ರ ನರಸಿಂಹಸ್ವಾಮಿಯ ಕೋಪಕ್ಕೆ ನೀವು ಗುರಿಯಾಗುತ್ತಿದ್ದೀರಿ ಎಂದರ್ಥ. ಪುರಾಣಗಳ ಕಡೆಗೆ ಒಮ್ಮೆ ಕಣ್ಣು ಹಾಯಿಸೋಣ. ಹಿರಣ್ಯಕಶಿಪು ಎಂಬ ರಾಕ್ಷಸನಿಗೆ ಒಂದು ವರವಿತ್ತು. ನನಗೆ ಮನೆಯ ಒಳಗೂ ಸಾವು ಬರಬಾರದು, ಹೊರಗೂ ಬರಬಾರದು. ಆಗ ಭಗವಾನ್ ವಿಷ್ಣು ನರಸಿಂಹನ ಅವತಾರ ತಾಳಿ ಆತನನ್ನು ಕೊಂದದ್ದು ಎಲ್ಲಿ ಗೊತ್ತೇ? ಸರಿಯಾಗಿ ಮನೆಯ ಹೊಸ್ತಿಲಿನ ಮೇಲೆ. ಹೊಸ್ತಿಲು ಎನ್ನುವುದು ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ, ಅದು ಸಂಧಿಸ್ಥಾನ. ಹಾಗಾಗಿಯೇ ಹೊಸ್ತಿಲಿನಲ್ಲಿ ಸಾಕ್ಷಾತ್ ನರಸಿಂಹಸ್ವಾಮಿ ನೆಲೆಸಿರುತ್ತಾನೆ ಎಂಬ ನಂಬಿಕೆ ಇದೆ. ಯಾರು ಹೊಸ್ತಿಲನ್ನು ತುಳಿಯುತ್ತಾರೋ, ಅದರ ಮೇಲೆ ಕುಳಿತು ಊಟ ಮಾಡುತ್ತಾರೋ ಅಥವಾ ಕಾಲಿನಲ್ಲಿ ಒದೆಯುತ್ತಾರೋ ಅಂಥವರ ಮನೆಯಲ್ಲಿ ನರಸಿಂಹನ ಕ್ರೋಧದಿಂದಾಗಿ ನೆಮ್ಮದಿ ನಾಶವಾಗುತ್ತದೆ. ಹೊಸ್ತಿಲನ್ನು ಯಾವಾಗಲೂ ಬಲಗಾಲು ಮುಂದಿಟ್ಟು ದಾಟಬೇಕೇ ಹೊರತು ಅದರ ಮೇಲೆ ನಿಲ್ಲಬಾರದು. ಇದು ನಮ್ಮ ಮೊದಲ ಮತ್ತು ಅತಿ ಮುಖ್ಯ ನಿಯಮ. ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಬಳಿಯುವುದು ಕೇವಲ ಮುತ್ತೈದೆಯರ ಸಂಪ್ರದಾಯವಷ್ಟೇ ಅಲ್ಲ, ಅದು ನಿಮ್ಮ ಮನೆಗೆ ಪ್ರವೇಶಿಸುವ ನೆಗೆಟಿವ್ ಎನರ್ಜಿಯನ್ನು ತಡೆಯುವ ಡಿಫೆನ್ಸ್ ಸಿಸ್ಟಮ್ ಎಂದು ನಿಮಗೆ ಗೊತ್ತೇ? ಹಿಂದಿನ ಕಾಲದಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಸ್ತಿಲಿಗೆ ನೀರು ಹಾಕಿ ಅರಿಶಿನ ಬಳಿಯುತ್ತಿದ್ದರು. ಈಗ ಫ್ಲಾಟ್, ಅಪಾರ್ಟ್ಮೆಂಟ್ ಕಲ್ಚರ್ನಲ್ಲಿ ಇದು ಮರೆಯಾಗುತ್ತಿದೆ. ಆದರೆ ವಾಸ್ತು ಪ್ರಕಾರ ಮುಖ್ಯ ದ್ವಾರದಿಂದಲೇ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಬರುವುದು. ಅರಿಶಿನ ಒಂದು ಅದ್ಭುತವಾದ ಆಂಟಿಬಯೋಟಿಕ್. ಹೊರಗಿನಿಂದ ಬರುವ ಯಾವುದೇ ರೋಗಾಣುಗಳು ಮನೆಯೊಳಗೆ ಬರದಂತೆ ತಡೆಯುವ ಶಕ್ತಿ ಅರಿಶಿನಕ್ಕಿದೆ. ಇನ್ನು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ, ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜೀಸ್ ಮತ್ತು ದರಿದ್ರ ಲಕ್ಷ್ಮಿ ಅರಿಶಿನ ಕುಂಕುಮ ಇರುವ ಬಾಗಿಲನ್ನು ದಾಟಿ ಒಳಗೆ ಬರುವುದಿಲ್ಲ. ಅದಕ್ಕೆ ದೀಪಾವಳಿ ಅಥವಾ ಶುಕ್ರವಾರದ ದಿನ ಹೊಸ್ತಿಲಿಗೆ ನಿಂಬೆಹಣ್ಣು ಕತ್ತರಿಸಿ ಇಡಿಸುತ್ತಾರೆ. ಇಂದಿನಿಂದಲೇ ವಾರಕ್ಕೊಮ್ಮೆಯಾದರೂ ನಿಮ್ಮ ಮನೆಯ ಹೊಸ್ತಿಲಿಗೆ ಅರಿಶಿನ ಬಳಿದು 2 ಬದಿಯಲ್ಲಿ ಕುಂಕುಮದ ಬೊಟ್ಟಿಡುವುದನ್ನು ರೂಢಿಸಿಕೊಳ್ಳಿ. ಇದು ಹಣಕಾಸಿನ ತೊಂದರೆಗೆ ದೊಡ್ಡ ಬ್ರೇಕ್ ಹಾಕುತ್ತದೆ. ಬಾಗಿಲಲ್ಲಿ ನಿಂತುಕೊಂಡು ಯಾರಿಗಾದರೂ ಹಣ ಕೊಟ್ಟರೆ ಅಥವಾ ತೆಗೆದುಕೊಂಡರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ನೀವೇ ಕೈಯಾರೆ ಹೊರಹಾಕುತ್ತಿದ್ದೀರಿ, ಹುಷಾರ್. ನಾವು ದಿನನಿತ್ಯ ಮಾಡುವ ದೊಡ್ಡ ತಪ್ಪು ಇದು. ಯಾರಾದರೂ ಮನೆಗೆ ಬಂದು ಹಣ ಕೇಳಿದರೆ ಅಥವಾ ಪೇಪರ್ ಬಿಲ್, ಹಾಲಿನ ಬಿಲ್ ಕೊಡುವಾಗ ನಾವು ಹೊಸ್ತಿಲಲ್ಲಿ ನಿಂತು ಹಣ ಕೊಡುತ್ತೇವೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಮಹಾಪರಾಧ. ಹೊಸ್ತಿಲು ಎನ್ನುವುದು ಬದಲಾವಣೆಯ ಸಂಕೇತ. ಅಲ್ಲಿ ನಿಂತು ನೀವು ಹಣ ಕೊಟ್ಟರೆ ನಿಮ್ಮ ಮನೆಯ ಸಂಪತ್ತು ಹೊರಗೆ ಹೋಗುವ ಸ್ಥಿತಿಯಲ್ಲಿದೆ ಎಂದು ಅರ್ಥ. ಹಣ ಕೊಡಬೇಕಾದರೆ ಅವರನ್ನು ಮನೆಯೊಳಗೆ ಕರೆದುಕೊಡಿ ಅಥವಾ ನೀವೇ ಪೂರ್ತಿಯಾಗಿ ಹೊರಗೆ ಹೋಗಿಕೊಡಿ. ಅದೇ ರೀತಿ ಸಂಜೆ ಗೋಧೂಳಿ ಸಮಯದಲ್ಲಿ ಬಾಗಿಲಿಗೆ ಅಡ್ಡಲಾಗಿ ನಿಲ್ಲಬಾರದು, ಏಕೆಂದರೆ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಭೇಟಿ ನೀಡುತ್ತಾಳೆ ಎಂದು ಶಾಸ್ತ್ರ ಹೇಳುತ್ತದೆ. ನೀವು ದಾರಿಗೆ ಅಡ್ಡ ನಿಂತರೆ ಲಕ್ಷ್ಮಿ ಹಿಂತಿರುಗಿ ಹೋಗುತ್ತಾಳೆ. ನಿಮ್ಮ ಮನೆಯ ಬಾಗಿಲು ತೆಗೆಯುವಾಗ ಮತ್ತು ಹಾಕುವಾಗ ಕೀಚ್ ಎಂದು ಶಬ್ದ ಬರುತ್ತದೆ. ಹಾಗಾದರೆ ಎಚ್ಚರ, ಇದು ಮನೆಯಲ್ಲಿನ ಸತತ ಜಗಳ ಮತ್ತು ಸಾಲದ ಸುಳಿಗೆ ನೇರ ಕಾರಣ. ಕೆಲವರ ಮನೆಯ ಬಾಗಿಲು ತೆಗೆದರೆ ಇಡೀ ಬೀದಿಗೆ ಕೇಳುವಷ್ಟು ಶಬ್ದ ಬರುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ಬಹಳ ದೊಡ್ಡ ದೋಷ ಎಂದು ಪರಿಗಣಿಸಲಾಗಿದೆ. ಬಾಗಿಲಿನಿಂದ ಬರುವ ಕರ್ಕಶ ಶಬ್ದ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಹುಟ್ಟುಹಾಕುತ್ತದೆ. ಇದರಿಂದ ಮನೆಯವರ ನಡುವೆ ಅಕಾರಣ ಜಗಳಗಳು ಶುರುವಾಗುತ್ತದೆ ಮತ್ತು ಹಣ ನೀರಿನಂತೆ ಖರ್ಚಾಗುತ್ತದೆ. ತಕ್ಷಣ ಕೀಲುಗಳಿಗೆ 2 ಹನಿ ಎಂಗ ಹಾಕಿ ಶಬ್ದ ಬರದಂತೆ ಮಾಡಿ. ಹಾಗೆಯೇ ಮನೆಯ ಮುಖ್ಯ ಬಾಗಿಲು ಯಾವಾಗಲೂ ಒಳಗಡೆಗೆ ತೆರೆದುಕೊಳ್ಳಬೇಕು. ಹೊರಗಡೆಗೆ ತೆರೆಯುವ ಬಾಗಿಲು ಬರುವ ಅದೃಷ್ಟವನ್ನು ಹೊರಗೆ ದೂಡಿದಂತೆ. ಬಾಗಿಲಿನ ಹಿಂದೆ ಕಸದ ಪೊರಕೆ, ಚಪ್ಪಲಿ ಸ್ಟ್ಯಾಂಡ್ ಅಥವಾ ಕಸದ ಬುಟ್ಟಿಯನ್ನು ಎಂದಿಗೂ ಇಡಬೇಡಿ. ಇದು ದರಿದ್ರಕ್ಕೆ ನೇರ ಆಹ್ವಾನ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡುವ ಈ ಒಂದು ಸಣ್ಣ ಕೆಲಸ ಎಷ್ಟೇ ಕಡು ಬಡತನವಿದ್ದರೂ ನಿಮ್ಮನ್ನು ಹಂತ ಹಂತವಾಗಿ ಕುಬೇರನನ್ನಾಗಿ ಮಾಡುವ ಶಕ್ತಿ ಹೊಂದಿದೆ. ಕೊನೆಯದಾಗಿ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರ, ನೀವು ಆರ್ಥಿಕವಾಗಿ ಎಷ್ಟೇ ಕಷ್ಟದಲ್ಲಿರಲಿ ನಾಳೆಯಿಂದ ಈ ಒಂದು ನಿಯಮ ಪಾಲಿಸಿ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು
ಮುಖ್ಯ ದ್ವಾರವನ್ನು ತೆರೆದು ಸ್ವಲ್ಪ ಶುದ್ಧವಾದ ನೀರಿಗೆ ಚಿಟಿಕೆ ಅರಿಶಿನ ಮತ್ತು ಕಲ್ಲುಪ್ಪು ಬೆರೆಸಿ ಆ ನೀರನ್ನು ಹೊಸ್ತಿಲಿಗೆ ಮತ್ತು ಬಾಗಿಲಿನ ಅಕ್ಕಪಕ್ಕ ಪ್ರೋಕ್ಷಣೆ ಮಾಡಿ. ರಾತ್ರಿಯೆಲ್ಲ ಬಾಗಿಲ ಬಳಿ ಶೇಖರಣೆಯಾಗಿರುವ ನಕಾರಾತ್ಮಕ ಶಕ್ತಿಯನ್ನು ಉಪ್ಪು ಮತ್ತು ಅರಿಶಿನ ನಾಶ ಮಾಡುತ್ತದೆ. ನಂತರ ಒಂದು ಸಣ್ಣ ರಂಗೋಲಿಯನ್ನು ಬಿಡಿಸಿ. ರಂಗೋಲಿ ಕೇವಲ ಅಲಂಕಾರವಲ್ಲ, ಅದು ದುಷ್ಟಶಕ್ತಿಗಳನ್ನು ತನ್ನ ಗಂಟುಗಳಲ್ಲಿ ಸಿಲುಕಿಸುವ ಯಂತ್ರವಿದ್ದಂತೆ. ಯಾವ ಮನೆಯ ಬಾಗಿಲು ಬೆಳಿಗ್ಗೆ ಸ್ವಚ್ಛವಾಗಿ ಸುಗಂಧಭರಿತವಾಗಿ ಅಗರಬತ್ತಿ ಅಥವಾ ಕರ್ಪೂರದ ವಾಸನೆ ಇರುತ್ತದೆಯೋ ಅಲ್ಲಿ ದೇವತೆಗಳು ತಾವಾಗಿಯೇ ನೆಲೆಸುತ್ತಾರೆ. ಪೂಜೆ ಎಂದರೆ ಕೇವಲ ಗಂಟೆ ಬಾರಿಸುವುದಲ್ಲ, ಮನೆಯ ಬಾಗಿಲನ್ನು ಶುದ್ಧವಾಗಿರುವುದೇ ಅತಿ ದೊಡ್ಡ ಪೂಜೆ. ನೋಡಿದಿರಲ್ಲ ಸ್ನೇಹಿತರೆ, ನಾವು ದಿನನಿತ್ಯ ನಿರ್ಲಕ್ಷಿಸುವ ಸಣ್ಣ ಸಣ್ಣ ವಿಷಯಗಳು ನಮ್ಮ ಭವಿಷ್ಯದ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರುತ್ತವೆ ಎಂದು. ಇವತ್ತೇ ನಿಮ್ಮ ಮನೆಯ ಬಾಗಿಲು ಮತ್ತು ಹೊಸ್ತಿಲನ್ನು ಒಮ್ಮೆ ಗಮನಿಸಿ. ಈ ವಿಡಿಯೋದಲ್ಲಿ ಹೇಳಿದ ತಪ್ಪುಗಳಿದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಿ. ಬದಲಾವಣೆ ನೀವೇ ಕಾಣುವಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಂಬಂಧಿಕರು, ಸ್ನೇಹಿತರಿಗೆ, ವಿಶೇಷವಾಗಿ ಯಾರು ಕಷ್ಟಪಡುತ್ತಿದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಸಹಾಯವಾಗಲಿ. ಇಂತಹ ಮತ್ತಷ್ಟು ಪುರಾಣ, ವಾಸ್ತು ಮತ್ತು ದೈವಿಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿನಲ್ಲಿದೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಜೈ ಶ್ರೀರಾಮ್. ಎಲ್ಲರಿಗೂ ಒಳಿತಾಗಲಿ.